ಇನ್ನು ಈ ಒಂದು ಮಹಾಕುಂಭಮೇಳಕ್ಕೆ ಹೋದಂಥವರೇ ಕೆಲವೊಂದಷ್ಟು ಮಂದಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೊಳ್ತಾ ಇದ್ದಾರೆ. ಅಲ್ಲಿನ ಪೊಲೀಸರ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ CRPF ಆಗಿರ್ಬೋದು, ಅವರು ಕೇವಲ VIP ಗಳಿಗೆ ಮಾತ್ರ ಮೀಸಲಾಗಿದ್ದಾರೆ ಅನ್ನುವಂಥ ಒಂದು ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಅಷ್ಟೊಂದು ಇನ್ಫಾರ್ಮೇಶನ್ ಅವರಿಂದ ಸಿಗ್ತಾ ಇಲ್ಲ, ಗೊಂದಲಗಳುಂಟಾಗುವ ರೀತಿಯಲ್ಲಿ ಅವರೇ ಮಾಡ್ತಿದ್ದಾರೆ ಅಂತ. ಇಲ್ಲಪ್ಪ ಡೆಫಿನೆಟ್ಲಿ ಸುಳ್ಳು. ಯಾಕೆಂದ್ರೆ ಇವತ್ತು ನಾನೇ ಅಂದ್ರೆ ನಾನು ಬೇರೆಯವ್ರ ಬಗ್ಗೆ ಮಾತನಾಡೋದಿಲ್ಲ, ನಾನು ಅತ್ಯಂತ ಸಾಮಾನ್ಯ ಭಕ್ತನಾಗಿ ಇಲ್ಲಿ ಬಂದಿರೋದು. ನಾನು ಮತ್ತು ನನ್ನ ಮಿತ್ರರು ಅವರು ಅದು ಅರ್ಧಕ್ಕೆ ಶಾಹಿ ಸ್ನಾನ ನಿಂತಾಗ ನಾವು ಅಲ್ಲಿಂದ ನಡ್ಕೊಂಡು ಬರ್ಬೇಕಾದ್ರೆ ದಾರಿಯುದ್ದಕ್ಕೂ ಪೊಲೀಸರು ಯಾರ್ಯಾರು ಬರ್ತಾರೋ ಅವರಿಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ಮತ್ತು ಬರೋರು ಒಬ್ಬರಿಬ್ರಲ್ಲ, ಒಬ್ಬ ಪೊಲೀಸರ ಹತ್ರ ಕನಿಷ್ಠ ಪಕ್ಷ ಗಂಟೆಯಲ್ಲಿ ಒಂದು 100-120 ಜನ ಪ್ರಶ್ನೆ ಕೇಳಲಿಕ್ಕೆ ಅಂತ ನಿಂತ್ಕೊಳ್ತಾರೆ. ಆ 120 ಜನರ ಪ್ರಶ್ನೆಗೆ ಅವರು ಒಂದು ಚೂರು ಕೂಡ ಬೇಸರ ಮಾಡಿಕೊಳ್ಳದೆ ಉತ್ತರಿಸ್ಬೇಕು. ನಾನೇ ಒಬ್ಬರಿಗೆ ತಮಾಷೆ ಮಾಡ್ತಾ ಹೇಳಿದೆ, 20 ಕಿಲೋಮೀಟರ್ ಆಯ್ತಪ್ಪ ನಡೆದಿದ್ದು, ಇಲ್ಲಿ ಮತ್ತೊಂದು ಬ್ಯಾರಿಕೇಡ್ ಹಾಕಿದ್ದೀರಲ್ಲ ಅಂತಂದಾಗ ಅವನು ಸ್ವಲ್ಪ ಮುಖ ಸಣ್ಣ ಮಾಡ್ಕೊಂಡು ಹೇಳಿದ, ನಂಗೆ ಗೊತ್ತಾಗತ್ತೆ ಸರ್, ಇಂಥದ್ದಿದ್ದಲ್ಲ ಅಷ್ಟು ನಡೆಯೋದು ತಪ್ಪು, ಬೇಜಾರಾಗತ್ತೆ ನಿಮ್ಗೂ ಕೂಡ, ಬಟ್ ನಾವು ಕೂಡ ಅಷ್ಟೇ ಜೀವ ಬಿಟ್ಟಿದ್ದೀವಿ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಅಂತಂದ್ರೆ ಆ ತರದ ಭಾಷೆ ಇದೆ ಅವರದ್ದು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಅನ್ನುವಂತ ಭಾಷೆ ಇದೆಯಲ್ಲ, ಆ ತರದ್ದು ನಾನು ನೋಡಿದ್ದೀನಿ. ಮತ್ತೆ ಇಲ್ಲಿ ಬಂದ ಪ್ರತಿಯೊಬ್ಬರೂ ಕೂಡ ಅವ್ರು ಹೇಳ್ತಾರೆ, ಪೊಲೀಸರು ಬಹಳ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ ಮತ್ತು ಧೈರ್ಯವಾಗಿ ಹೋಗಿ ಪೊಲೀಸರ ಹತ್ರ ನೀವು ಮಾತನಾಡಿಸಬಹುದು ಅನ್ನುವಂತ ವಾತಾವರಣ ಇದೆ. ಆದ್ರೆ ಏನಂದ್ರೆ VIP ಗಳಿಗೋಸ್ಕರ ಪೊಲೀಸ್ ಇದ್ದಾರೆ ಅಂತ ಅನ್ಸೋದು ಸಹಜ. ಯಾಕೆ ಅಂತಂದ್ರೆ ಇಲ್ಲಿ ಬರುವಂತ ಅನೇಕ ಸಾಧುಗಳು ಅವ್ರು VIP ಗಳ ತರಣ ಇರ್ತಾರೆ ಮತ್ತು ಆ ಸಾಧುಗಳಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳೋದು ಕೂಡ ಅಷ್ಟೇ ದೊಡ್ಡ ಜವಾಬ್ದಾರಿ. ಆದ್ದರಿಂದ ಅನೇಕ ಬಾರಿ ಸಾಧುಗಳ ಗಾಡಿಗಳು ಮಧ್ಯೆ ಬಂದಾಗ ಪೊಲೀಸರು ಅದಕ್ಕೋಸ್ಕರ ದಾರಿ ಮಾಡ್ಕೊಡುವಂತ ಪ್ರಯತ್ನ ಮಾಡ್ತಿರ್ತಾರೆ. ಸೊ ಇವೆಲ್ಲವೂ ಕೂಡ ಜೊತೆಯಲ್ಲಿ ನಡೆಯುತ್ತೆ. ಆದ್ರೆ ಎಲ್ಲೂ ಕೂಡ ನನಗೆ ಪೊಲೀಸರಿಂದ ತೊಂದರೆ ಆಯ್ತು ಅಂತ ನನಗಂತೂ ಅನ್ನಿಸ್ತಿಲ್ಲ ಕಳೆದ 4-5 ದಿನಗಳಲ್ಲಿ. ಮತ್ತು ಬಂದಿರೋರು ಕೂಡ ಹೇಳ್ತಾರೆ, ಒಂದಿಬ್ಬರು ಸಾಧುಗಳು ಹೇಳಿದ್ರು, ಕರ್ನಾಟಕದ ಸಾಧುಗಳೇ. ಇನ್ಫ್ಯಾಕ್ಟ್ ಗೋಸಾಯಿ ಮಠದ ಸ್ವಾಮಿ ಮಂಜುನಾಥ ಸ್ವಾಮಿ ಅವರು ಏನ್ ಹೇಳಿದ್ರು ಅಂತಂದ್ರೆ, ಪೊಲೀಸರಿಗೆ ಅದ್ ಯಾವ ಟ್ರೈನಿಂಗ್ ಕೊಟ್ಟಿದಾರೋ ಗೊತ್ತಿಲ್ಲ, ಸಾಧುಗಳು ಕಂಡಾಗ ವಿಶೇಷವಾದ ಪ್ರೀತಿಯಿಂದ ಮುತುವರ್ಜಿಯಿಂದ ಅವ್ರು ಕೇಳಿದ್ದಕ್ಕೆ ಉತ್ತರ ಕೊಡ್ತಾರೆ, ನಮಸ್ತೆ ಮಹಾರಾಜ್, ಅಯ್ಯ ಮಹಾರಾಜ್ ಅಂತ ಮಾತಾಡ್ತಾರೆ. ಈ ತರದಕ್ಕೆ ಟ್ರೈನಿಂಗ್ಗೆ ಸ್ಪೆಷಲ್ ಟ್ರೈನಿಂಗ್ ಆಗಿರ್ಬೇಕು ಅಂತ ಒಬ್ಬ ಸಾಧುಗಳು ಹೇಳಿದ್ದು. ಕರ್ನಾಟಕದ ಸಾಧುಗಳು ನನಗೆ ಕಳೆದ 8-10 ದಿನದಲ್ಲಿ ಇರುವಂತ ಸಾಧುಗಳು ಹೇಳ್ತಿದ್ರು. ಈ ತರದ ಅಭಿಪ್ರಾಯ ಎಲ್ಲ ಕಡೆಗಳಿದೆ. ಆದ್ರೆ ಸಹಜವಾಗಿ ಅನ್ಸ್ಬೋದು, ಕೆಲವು ಸಾಧುಗಳ ಜೊತೆಗೆ ಅವ್ರು ಓಡಾಡ್ತಾರೆ, ಅವ್ರು ಹೋಗ್ಲಿಕ್ಕೆ ದಾರಿ ಮಾಡ್ಕೊಡ್ತಾರೆ. ಅದು ಸಾಧುಗಳದ್ದೇ ಹಬ್ಬ ಇದು. ನಾವುಗಳೆಲ್ಲ ಬಂದು ಅದನ್ನ ನೋಡ್ಲಿಕ್ಕೋಸ್ಕರ ಬಂದಿರೋದ್ರಿಂದ ಅವರಿಗೆ ಪ್ರಯಾರಿಟಿ ಫಸ್ಟ್ ಆಗಿರೋದ್ರಿಂದ ಹಾಗ ಅನ್ನಿಸ್ಬೋದು ಅಂತ ನನಗನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.